ಅಮೌಂಟ್ ಎಷ್ಟು? 5,000. ಗೈಸ್ ಬಿಸಿ ಬಿಸಿ ಮೀನು. ಯಾಕೆ ತಿನ್ಸಕ ಮೈಗಳಿಗೆ ಈಗ ಹೆಂಗ ಆಡ್ತಾಳೆ ನೋಡ್ಬೇಕು ಈಗ ಬಿಡಕ ಬೀಳ್ತೈತಿ. ತಂದೆ ತಮ್ಮ ತಾಯಿ ಇಳ್ಸೋಣ ಶುಟಿ. ಹಾ ತಿನ್ಲಿದ್ರೆ ಇಲ್ಲೇ ಬಿಟ್ಟು ಪಾತ್ರೆದೊಳಗೆ ಹಚ್ಬಿಟ್ಟು ಹೋಗೋದು ನಿನಗೆ ಅಷ್ಟೇ. ಬೈಸ್ ಮೊದಲು ಗಾಡಿಲೆಲ್ಲ ಡಿಕ್ಕಿಲಿ ಐಟಮ್ಗಳು ಹಾಕೋಣ. ಡಿಕ್ಕಿ ಓಪನ್ ಮಾಡೋ ಪ್ರೀತು. ಇಲ್ಲಿ ಓಪನ್ ಆಗತ್ತಾ ಹೇಳಕ್ಕ? ಅದು ಟ್ಯಾಂಕ್ ಸಿಲಿಂಡ್ರು ಅಲ್ಲಿ ತಗೊಂಡು ಟೀ ಮಾಡ್ಕೊಂಡು ಕುಡಿಯೋಣ. ಸಿಟಿ ಆಯ್ತಾ ಅದರಲ್ಲಿ? ಸುಟಿ ಯಾರ್ದು ಚಪ್ಪಲಿ? ಇದು ನಿಂದ? ಸುಟಿ ನಿಂದು ಇಷ್ಟ ಎಷ್ಟು ಬರುತ್ತೆ ಕಣೆ ಚಪ್ಪಲಿ. ಇದು ದೊಡ್ಡದೈತಿ ನಿಮ್ಮ ಅಮ್ಮಂದಿದು. ಅದು ಎಲ್ಲಿ ಸುಟಿ ಇದು ಹಾಕೊಂಡು ಹೋಗು. ಆಹಾ ಏನು ಬುದ್ಧಿನೇ ನಿಂಗೆ. ಇರೋದು 2 ಇಂಚು ಚಪ್ಪಲಿ ಬೇಕಿರೋದು 6 ಇಂಚಾ? ಓಡ್ ನಿನ್ನ ಅಜ್ಜಿ. ಹಲೋ ಬಾಯ್ಸ್ ಅಂಡ್ ಗರ್ಲ್ಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಎಪಿಸೋಡ್. ಗೈಸ್ ಇವತ್ತು ಬ್ಯಾಕ್ ಸೈಡ್ ಎಲ್ಲ ಗ್ಯಾಸ್ ಪಸ್ ಇಟ್ಕೊಂಡು ಪಾತ್ರೆ ಇಟ್ಕೊಂಡು ನಾವು ಊರು ಬಿಟ್ಟು ಹೋಗ್ತಾ ಇದ್ದೀವಿ. ಅಂದರೆ ಬೆಂಗಳೂರು ಜಿಲ್ಲೆ ಸಾಕಾಗ್ಬಿಡ್ತು. ಒಂದು ಸ್ವಲ್ಪ 4-5 ಅವರ್ ಹೊರಗೆ ಇರೋಂತ ಹೋಗ್ತಾ ಇರೋದು. 4-5 ದಿನಕ್ಕಲ್ಲ. ಫಸ್ಟ್ ಆಫ್ ಆಲ್ ನಾವು ಕಾರ್ ತಗೊಂಡಾಗ ಎಲ್ಲ ರೀಚ್ ಹೋಗ್ಬೇಕಂತ ಅನ್ಕೊಂಡಿದ್ವಿ. ಸೊ ಇವತ್ತು ಹೋಗ್ತಾ ಇದೀವಿ. ಇವಾಗ ಸದ್ಯಕ್ಕೆ ಎಲ್ಲಿ ಹೋಗ್ತಿದೀವಿ ಅಂದ್ರೆ ಒಂದು ಸ್ವಲ್ಪ ಸಣ್ಣ ಕೆಲಸ ಇದೆ, ಅದನ್ನ ಮುಗಿಸ್ಕೊಂಡು ಅಲ್ಲಿಗೆ. ಇದು ಎಲ್ಲಿ ಹೋಗ್ತಾ ಇರೋದು ನಾವು? ಏನ್ ಹೆಸರು ಅದ್ರದ್ದು? ಮಂಚಿಬೆಲೆ ಡ್ಯಾಮ್. ಅಂದ್ರೆ ಲೈಕ್ ಇದು ವಾಟರ್ ಫಾಲ್ ತರ ಐತಂತೆ, ಚೆನ್ನಾಗೈತೆ. ಫೋಟೋಸ್ ತೋರಿಸ್ದ, ತುಂಬಾ ಇಷ್ಟ ಆಗೋಯ್ತು. ಎಲ್ಲಿಗೆ? ಇವಳು ಮೂವಿಂದ ಹಾಕ್ಬಿಟ್ಟಳ ಮಾಡು. ಏನು ಮೂವಿಗೆ ಹೋಗ್ಬೇಕ ನೀವು? ಇವಳಿಗೆ ಮೂವಿ ಚಿಂತೆ, ನಮಗೆ ಪಿಕ್ನಿಕ್ ಚಿಂತೆ. ಓಕೆ, ಅಲ್ಲಿ ಸ್ವಲ್ಪ ನೀರೆಲ್ಲ ಸಗದಾಗಿದೆ, ಜೊತೆ ಮರಗಳೆಲ್ಲ ತುಂಬ ಕೂಲಾಗಿತ್ತು. ಸೊ ಹಂಗಾಗಿ ಸ್ವಲ್ಪ ಈಚೆ ಹೋಗ್ಬರೋಣ ಅಂತ ಇವತ್ತು ಹೋಗ್ತಾ ಇದ್ದೀವಿ. ನಿದ್ದೆ ಗಣ್ಣಲ್ಲಿ ಅವನೇ ಮಕ್ಕಂಡಿರೋನ ಎತ್ಸ್ಕೊಂಬಂದ್ಬಿಟ್ಟಳ ನಮ್ಮ ಅಕ್ಕ. ಒಳ್ಳೆ ಕೋಲ್ಡ್ AC ಹೊಡಿತಾ ಇರೋದಕ್ಕೆ ಶಿಷ್ಯಂಗೆ ನಿದ್ದೆ ಬರ್ತೈತೆ. ಹೌದಲ್ಲ? ಹೌದಾ? ಹೂನಾಗ ಮಕ್ಕಂತದಾನೆ. ಇನ್ನು 2 ನಿಮಿಷ ಇಲ್ಲ 5 ನಿಮಿಷ ಬಿಟ್ಟು ನೋಡು ಮಕ್ಕಂಡಿರ್ತಾನೆ. ಕೊರ್ರ ಅಂತ ಗೊರಕೆ ಹೊಡಿತಾನೆ. ಗೈಸ್ ಹೋಗೋಕ್ಕೂ ಮುಂಚೆ ಊಟ ಮಾಡೋಣ ಅಂತ ಒಂದು ಹೋಟ್ಲಿಗೆ ಬಂದಿದ್ದೀವಿ. ಸೊ ನಾನು ಮಿಲ್ಸ್ ತೊಗೊಂಡಿದ್ದೀನಿ. ಪಾಪಕ್ಕೆ ದೋಸೆ, ಪಾಪಿಗೆ ಸ್ವೀಟಿಗೆ ದೋಸೆ, ಅಮ್ಮ ಮಿಲ್ಸ್ ತೊಗೊಂಡಿದ್ದಾರೆ. ನನ್ನ ತಮ್ಮ ಇನ್ನೂ ತರಕ್ಕೆ ಹೋಗಿ ನಾನು ಬಂದ. ಪೂರಿ ಯಾರಿಗೂ ಇಷ್ಟಕ್ಕೊಂದು ಅವ್ನು ತಿಂತಾನೆ ನನಗೆ ಇಷ್ಟು ಪೂರಿ. ಉದೇ ತಗೊಳಪ್ಪ, ನಿನ್ನ ಪೂರಿ ಬಂತು. ಇಷ್ಟಕ್ಕೊಂದು ತಿಂತೀಯಾ? ಓಯ್ ತಿಂತೀಯಾ? ತಿಂದರೆ 1,000 ರೂಪಾಯಿ ಕೊಡ್ತೀನಿ. ಇಲ್ಲ, ಇದು ಪ್ಲೇಟ್ ಪೂರಿ ಅಲ್ವಾ, ಜಾಸ್ತಿ ಬರ್ತೈತಿ. ಇದು ಸ್ನ್ಯಾಕ್ಸ್ ಇದ್ದಂಗೆ ಇದು ಒಂಥರ ಮಿಲ್ಸಿಗೆ. ಹಚ್ಚಿಗಾರ ಸಜ್ಜಿ ತಿಂತೀಯಾ? ತಿನ್ನಲಿದ್ರೆ ಇಲ್ಲೇ ಬಿಟ್ಟು ಪಾತ್ರೆದೊಳಗೆ ಹಚ್ಬಿಟ್ಟು ಹೋಗೋದು ನಿನಗೆ ಅಷ್ಟೇ. ತಿನ್ನಲಿದ್ರೆ ಅವ್ರ ಅಮ್ಮ ತಿನ್ಬೇಕು. ಅವಾಗಲೇನು ಹೇಳಿದ್ದಾರೆ, ತಿನ್ನಲಿಲ್ಲ ಅಂದ್ರೆ ನಾನು ತಿಂತೀನಿ ಅಂತ ಹೇಳಿದ್ದಾರೆ. ತಿನ್ಬೇಕು ಅವ್ರಮ್ಮ ಅಷ್ಟೇ. ಇವಾಗ ಗೈಸ್ ಊಟ ಎಲ್ಲ ಮುಗಿಯಿತು. ಇವಾಗ ಒಂದು ಸಣ್ಣ ಕೆಲಸ ಇದೆ. ಸೊ ಹಂಗಾಗಿ ನಮ್ಮಮ್ಮ ನನ್ನ ತಮ್ಮ ಎಲ್ಲೋ ಈಚೆ ಹೋಗ್ತಾರೆ ಮಲ್ಲೇಶ್ವರಂಗೆ. ಆಮೇಲೆ ನಾವು ಅಲ್ಲಿಗೆ ಹೋಗೋದು, ಅಂದರೆ ಜೊತೆಗೆ ಇರ್ತೀವಿ ಕಾರಲ್ಲಿ. ಬಟ್ ಅಲ್ಲಿಗೆ ಹೋಗೋದು ಲೇಟ್ ಆಗುತ್ತೆ ಪಿಕ್ನಿಕ್ಕಿಗೆ. ಈಗ ಸದ್ಯಕ್ಕೆ ಅದನ್ನ ಹೋಗಿ ಮುಗಿಸ್ಕೊಂಡ್ಮೇಲೆ ಅಲ್ಲಿಗೆ ಹೋಗೋಣ. ಇಲ್ಲಿ ನಿಲ್ಲಿಸಿದ್ವಿ ಮೊನ್ನೆ. ನನ್ನ ತಮ್ಮ ಊಟಕ್ಕಂತ ನಿಲ್ಲಿಸಿದಾಗ ಇದು ನೋಡ್ತಾನೆ. ಊಟಕ್ಕಂತ ನಿಲ್ಲಿಸಿದಾಗ ಯಾರೋ ಆಟೋದವ್ರು ಗೋಳಿ ಮಗ ಇದು ಯಾರೋ ಗುದ್ಕೊಂಡು ಹೋಗಿದ್ದೆ. ಈಚೆ ಬಂದುಬಿಟ್ಟಿತ್ತು. ಬಟ್ ನವೀನ್ ಬ್ರೋ ಮತ್ತು ನಾನು ಏನೋ ಸ್ವಲ್ಪ ಸೇರಿ ನಮ್ಮ ನವೀನ್ ಬ್ರೋನೇ ಆಲ್ಮೋಸ್ಟು ಫುಲ್ ಸೆಟ್ ಮಾಡಿಬಿಟ್ರು. ಇದು ಒಡೆದೋಗಿತ್ತು, ಹೊಸ ತೊಗೊಂಬಂದು ನಾವೇ ಫಿಟ್ ಮಾಡಿದ್ವಿ. ಸೊ ಲೋ ಬಜೆಟಲ್ಲಿ ಆಗೋಯ್ತು. ಸುಜುಕಿ ಸರ್ವಿಸ್ ಸೆಂಟರ್ ಕೇಳಿದ್ಕೆ 10,000 ಹೇಳಿದ್ರು. ವಿತ್ ಅದು ಏನೋ ಇದು ರೆಡಿ ಮಾಡೋದಕ್ಕೆ ಜೊತೆಗೆ ಈ ಲೈಟಿಂದ ಸೇರಿ 10,000 ಹೇಳಿದ್ರು. ನಾವು ಬರೀ 3,000 ರೂಪಾಯಿದಾಗ ಕೆಲಸ ಮುಗಿಸ್ಕೊಂಡ್ಬಿಟ್ವಿ. ಅಂದರೆ ಗೊತ್ತಲ್ವಾ? ಸೊ ಹಂಗಾಗಿ ಈಸಿಯಾಗಿ ಆಗೋಯ್ತು ಅಷ್ಟೇ. ಸೊ ಏನಪ್ಪ ಅಂದರೆ ಇವಾಗ ಹೋಗ್ತಾ ಇದ್ವಿ ಆನ್ ದ ವೇ. CNG ನಿಲ್ಸಿದ್ದೀವಿ ಗೈಸ್. ಪೆಟ್ರೋಲ್ ಹಾಕ್ಸ್ಕೊಂಡು ಓಡಾಡ್ಬೋದು, ಬಟ್ CNG ಮೈಲೇಜ್ ಜಾಸ್ತಿ ಕೊಡೋದು ಅಂದಮೇಲೆ ಯಾಕೆ ತಲೆ ಕೆಡಿಸ್ಕೊಳ್ಳೋದು ಅಲ್ವಾ? ಪೆಟ್ರೋಲು ಇದೆ, ಫುಲ್ ಟ್ಯಾಂಕ್ ಇದೆ. CNG ಇರಲಿ, ಏನಾಗೋದು ಹೆಚ್ಚು. ಬಂದಾಯಿತು. ಇವಾಗ ಅಲ್ಲೊಂದು ಜಾಗ ನೋಡಿದ್ವಿ, ಅಷ್ಟೊಂದೇನು ಲೈಕ್ ಆಗಲಿಲ್ಲ. ಬೇರೆ ಕಡೆ ನೋಡೋಣ ಅಂತ ಈ ಕಡೆ ಬಂದ್ವಿ.
ನನ್ನ ತಮ್ಮ ಅಲ್ಲಿ ಮುಂದೆ ಹೋಗ್ತೀಯಾನೆ. ಯಪ್ಪ ಇಲ್ಲಿ ನೀರು ಕಾಲಿಟ್ರೆ ಎಷ್ಟು ಕೋಲ್ಡ್ ಇದೆ ಗೊತ್ತಾ ನೀರು. ಈ ಉರಿ ಬಿಸಿಲಲ್ಲಿ ಎಷ್ಟು ಕೋಲ್ಡ್ ಇದೆ ಯಪ್ಪ. ಆ್ಯಂಡ್ ಇದು ಸಿಕ್ಕಾಪಟ್ಟೆ ಪಾಚಿ ಕಟ್ಟಿದೆ. ನೀರು ನೀರು ಕುಡ್ದಂಗೆ ಅಷ್ಟು ಕೋಲ್ಡ್ ಇದೆ. ಜೊತೆಗೆ ಪಾಚಿ ಸಿಕ್ಕಾಪಟ್ಟೆ ಕಟ್ಟಿದೆ. ಒಂದು ಸ್ವಲ್ಪ ಮಿಸ್ ಆದರೆ ದವಾಖಾನೆ ಬಿದ್ವಿ ಅಂತಲೇ ಅರ್ಥ. ಒಂದು ಸ್ವಲ್ಪ ಮುಂದೆ ಜಾಗ ನೋಡ್ಕೊಂಡು ಒಳ್ಳೆ ಜಾಗ ನೋಡ್ಕೊಂಡು ಕೂತ್ಕೊಳ್ಳೋಣ ಅಂತ ಸರ್ಚಿಂಗ್ ಮಾಡ್ತಿದ್ದೀವಿ. ರಿಸರ್ಚ್ ಫಾರ್ ಸಿಟ್ಟಿಂಗ್. ಏನಾ ಅಡ್ವೆಂಚರ್ ಮಾಡ್ತಿದ್ದೀವಿ. ಅಡ್ವೆಂಚರ್ ನಡ್ಕೊಂತ ಎಲ್ಲಿವರೆಗೂ ಬಂದ್ಬಿಟ್ಟಿದ್ದೀನಿ ಅಂದರೆ ಇಲ್ಲಿ ನೋಡಿ, ಫಾಲ್ಸ್ ಹತ್ರನೇ ಬಂದ್ಬಿಟ್ಟಿದ್ದೀನಿ. ಇಲ್ಲೇ ನೀರು ಹರಿತಾ ಇರೋದು. ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ. ಉದೋಕ್ಕೆ ಒಂದು ಹತ್ತತ್ರ ಒಂದು 3/4 ಕಿಲೋಮೀಟ್ರ್ ನಡ್ಕೊಂಬಂದಿರೋದು ನಾನು ಇಲ್ಲಿವರೆಗೂ. ಆ್ಯಕ್ಚುಲಿ ಚೆನ್ನಾಗಿದೆ ನೋಡೋದಕ್ಕೆಲ್ಲ, ಹಂಗೇನಿಲ್ಲ, ಸಖತ್ತಾಗಿದೆ. ಆದರೆ ನಾವು ಎಷ್ಟು ಹತ್ತಿರ ಬರ್ತಾ ಇದ್ದೀವೋ ಅಷ್ಟು ಸ್ಮೆಲ್ ಹೆಚ್ಚಿಗೆ ಆಗ್ತಿದೆ. ಐ ಡೋಂಟ್ ನೋ ಯಾಕಂತ ಸಿಕ್ಕಾಪಟ್ಟೆ ಸ್ಮೆಲ್ ಬರ್ತಾಯಿದೆ. ಆಗಲೇ ಯಾರೋ ಒಂದಿಬ್ರು ಸ್ನಾನ ಮಾಡ್ಕೊಂಡು ಈಚೆ ಬಂದ ತಕ್ಷಣ ಮಾತಾಡ್ಕೊತಿದ್ರು, ಮೈಯೆಲ್ಲ ಸ್ಮೆಲ್ ಬರ್ತೈತೆ. ಗೈಸ್ ಕೆಳಗಡೆ ಎಲ್ಲರೂ ಬರ್ತಿದ್ದಂಗೆ ನಮ್ಮ ಪಾಪ ಬಟ್ಟೆ ಬೀಚ್ಕೊಂಡು ಬಂದ್ಬಿಟ್ಟು ನೀರಲ್ಲಿ ಆಟ ಆಡ್ತೀನಿ ಅಂತ. ಸ್ವೀಟಿ, ಓಯ್ ಸ್ವೀಟಿ, ನೀರಲ್ಲಿ ಆಡಲ್ವಾ? ಯಾಕೆ? ಬಾ, ನಾನು ಹಿಡ್ಕೊಂತೀನಿ, ಬರೇ. ಉಯ್ ಹೆಂಗಿದ್ದಿರ್ತದವಳಲ್ಲ ಅವಳು. ಬೇಡ ಬಿಡು, ನೀನೊಬ್ಬನೇ ಆಡ. ಉದಯ್ ಮೈಯಿಂದ ಮುಗ್ಲಿ ಎಲ್ಲ ತಣ್ಣಗೆ ಆಗ್ತಿದ್ದೇನೋ. ಈಗ ಆಡ್ತಾನಲ್ಲ ಕುತ್ಕೊಂಡೆಯ. ಇದ್ಯಾವಷ್ಟಿಲ್ಲ ಉದಯ್. ಇವಳು ನೆತ್ತಾಕೊಂಬಂದ್ರೆ ಸರಿ. ಇವಾಗ ಬಾ, ಇರ್ಲಿ ಬಾ ಏನ್ ಮಾಡೋದ. ಬಾ, ನೀರಲ್ಲಿ ಡುಬ್ಕಿ ಹಾಕೋರ್ಗು ಬಿಡಲ್ಲ ನೀವಮ್ಮ ಇವತ್ತು ನಿನ್ನ. ತಳಗಿಳಿಸೋಣ ಶುಟಿ. ಹಾ, ಉದಯ್ ಮುಂದೆ ಹೋಗ್ಬೇಡ. ಅವಳು ನೋಡವಳು ಮನೆ ಬಾತ್ರೂಮ್ ಹಂಗೆ ನುಗ್ತೀಯ ನೀರಲ್ಲಿ ಆಟಾಡಕ್ಕೆ. ಇಲ್ಲೇನಾಗೈತಿ ನಿನಗೆ? ಅಮ್ಮ ಅಮ್ಮ ಇದು ಯಾವ ಸ್ಟೈಲಮ್ಮ? ಇಲ್ಲೋಡಿ ಇವನಂಗೆ ಆಡ್ಬೇಕು. ನಮ್ಮ ದೇವಸ್ಥಾನಕ್ಕೆ ಬಂದ್ಬಿಡೋದು ಅನ್ಕೊಂಡ್ಬಿಡತ್ತೆ. ಅಮ್ಮ ದೇವಸ್ಥಾನಕ್ಕೆ ಬಂದೆ. ಗಪ್ರ ರೇ, ಇವ್ನು ನೆನೆಸ್ತಾ ಇರೋದು ನೋಡಿ ಅಜ್ಜಿಗೆ. ರೇ ಗಪ್ರ ಏನಕ್ಕನು ಏನ ಡಾಟಾ ಆನ್ ಮಾಡ್ಬೇಕಾ? ನನಗೆ ಯಾಕೋ ಡಾಟಾ ಆನ್ ಮಾಡೋ ಹತ್ರ ಕೇಳಿಸ್ತೀವಿ. ಇಲ್ಲ ನೋಡ ಅಮ್ಮ, ನೋಡು ಬಾ ಬಾ, ನೀರಲ್ಲಿ ಹಾಕಿ ನೆನ್ಸಕ್ ರೆಡಿ ಆಯ್ತು ನಾವಮ್ಮ. ನಿನಗೆ ಹಾಕ್ಲೇನಕ್ಕ? ಸೇಫ್ಟಿಗೆ ಗಬ್ರಯ್ಯ ಕುತ್ಕೊಂತ ಬಿಡಮ್ಮ, ಬಿಡಕ್ಕ ಬೀಳ್ತೈತಿ. ಒಬ್ಬ ತಂದೆ ತಮ್ಮ ಗಪ್ರ ರೇ ಉದಯ್. ಇವನು ಯಾಕ ಬೀಳಕ್ ಹಂಗ ಆಡ್ತಾವ ಇವನು. ಇದ್ಯಾವ ಸ್ಟೈಲಾಗ? ನೀನು ಕುತ್ಕೋಬ ನೀರಾಗೆ. ಎಲ್ಲೋದ್ಯಾ ಅಕ್ಕ? ಆಡಲ್ಲ ಸೌ. ಇವನು ನೋಡಿ, ಇವನು ನಾನು ಆಟ ಆಡ್ಲ? ನಾನು ಏನು ಆಟ ಆಡ್ಲಿ? ಇಲ್ಲ ನೋಡಿ, ಅದಕ್ಕೆ ಕಾರಲ್ಲಿ ನೆನ್ಸ್ಕೊಂಡಿನಲ್ಲ. ತಾಳ ಸ್ನಾನ ಮಾಡ್ಬೇಕಂತ ನಿಮ್ಮ ಅಜ್ಜಿ ಹೇಳ್ತಾರೆ. ಮೈ ಮೇಲೆ ಹಾಕ್ತಿದ್ವಿ ನೀವು. ಹೊಡಿ 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 ಹೊಡಿ. ಹಾಂ ಸಾಕು ಬರೋ ಉದಯ್, ಸಾಕು ಬಾ ಉದಯ್. ಬಿಡ ಉದಯ್ ಬೇಡ. ಸಾಕು ಸಾಕು ಸಾಕು. ಅವನ ಜೀವನದಲ್ಲಿ ನೋಡ್ತಿದ್ದಂಥ ಮೂಮೆಂಟ್ಗಳು ನೋಡ್ತೀಯ ನೀವತ್ತು ಉದಯ್. ಕೆಲದವನು ಅಮ್ಮ ಅವನ್ ಪ್ಯಾನಿಕ್ ಆಗ್ತಿರೋದಕ್ಕೆ ಅಳಬೇಕೋ ನಗ್ಬೇಕೋ ಗೊತ್ತಾಗ್ತಿಲ್ಲ ಅವನಿಗೀಗ. ಸಾಕು ಸಾಕು ಬಾರ, ಸಾಕು ಬಾರೋ. ಅವನಿಗೆ ಈಜೊಳಗೆ ಕಲಿಸ್ತವನೆ ನನ್ನ ತಮ್ಮ. ಏನ ಕೈ ಕಾಣ್ತೈತಾ?
ಅಕ್ಕ ಈ ಜೋಡಿ ಅಯ್ಯೋ ಸಾಕು ಬರಲೇ ಇನ್ನೊಂದ್ಸತಿ ಅಂತೆ ಅವನಲ್ಲಿ ಹೋಗಿರೋದೇ ಭಯ ಅದ್ರಾಗ ಇನ್ನೊಂದ್ಸತಿ ಅಯ್ಯೋ 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 ಹೋಯ್ತು ಬಾಯಲ್ಲಿ ನೀರು ಹೋಯ್ತು ಪ್ರೀತು ಏನ ಚಾಕು ತಗೊಂಬರು ಅಕ್ಕ ಅವಳೆ ಅಕ್ಕ ಅಲ್ಲೋಡೆ ಹಸು ಬರ್ತಾ ಇರೋದು ಕಳ್ತಾ ಇರೋದು ನಮ್ಮಮ್ಮ ಬೈತೈತೆ ನಮ್ಮ ಉದಯ್ ಕರ್ಕೊಂಬರ್ತಿಲ್ಲ ನಮ್ಮ ಪ್ರೀತು ಅಂತ ಉದಯ್ ಪ್ರೀತು ಸಾಕು ತಮರ ಅವನಿಗೆ ಅದು ಖುಷಿ ಆಗ್ತೈತೆ ಬಟ್ ನಮಗಿಲ್ಲಿ ಭಯ ಆಗೈತೆ ಹಂಗ್ ತಗರ್ಕ ಉದಯ್ ಪ್ರೀತು ಅಯ್ಯೋ ದೇವ್ರೆ ಏನ್ ಮಾಡ್ಸಲ್ಲ ಬಿಡಾಕ ಸಾಕು ಕರ್ಕೊಂಬರ ಎಷ್ಟು ಹಣ್ಣುಗೈತೆ ಬಸುಳೆ ಜಮಾಪುರ ಬಸುಳೆ ಇವನು ನೋಡಿ ಇವನು ಉದಯ್ ಕುತಾಳಪ್ಪ ಓಂ ಗುರು ಓಂ ನಮಃ ಶಿವಾಯ ಪೂಜಾಯ ರಾಘವೇಂದ್ರ ನೀವಿಬ್ರು ಇಲ್ಲ ಕುತ್ಕೊಂಡ್ರಿ ದಂಡೆ ಮೇಲೆ ಅಯ್ಯೋ ಇವಳು ಮನೇಲಿ ನೀರಲ್ಲಿ ಆಟ ಆಡ್ತಾಳೆ ಇವಾಗ ನೋಡಿ ಹೆಂಗ್ ಮಾಡ್ತಿದ್ರು ಮನೆ ಬಾತ್ರೂಮ್ ಒಳಗೆ ಹಂಗೆ ನುಗ್ಗು ಬಿಡ್ತೀಯಲ್ಲ ದೊಡ್ಡದಾಗ ನೀರಲ್ಲಿ ಆಟ ಆಡಕ್ಕೆ ನಾನೇ ಕೂತಂತೆ ತಡಿಯೋ ಮಾಮ ಗೈಸ್ ಡ್ಯಾಮ್ ಇಂದ ಆಟ ಆಡ್ಕೊಂಡೆಲ್ಲ ಈಚೆ ಬಂದಾಯ್ತು ಎಲ್ಲ ಬಟ್ಟೆ ಚೇಂಜ್ ಮಾಡ್ಕೊಂಡಾಯ್ತು ನಾನು ಆಟ ಆಡಿದೆ ಅದೇ ಟಿ ಶರ್ಟ್ ಹಾಕೊಂಡಿದ್ದೀನಿ ಬಟ್ ಪ್ಯಾಂಟ್ ಮಾತ್ರ ಚೇಂಜ್ ಮಾಡಿದೆ ಆಗ್ಲೇ ಚಡ್ಡಿಲಿದ್ದೆ ಪ್ಯಾಂಟ್ ಹಾಕೊಂಡಿದ್ದೀನಿ ಉದಯ್ ಅದನ್ನೇ ಹಾಕೊಂಡವನೆ ಬರೀ ಚಡ್ಡಿಲಿ ಚೆನ್ನಾಗಿ ಮಾಡಿದ್ದಾನೆ ಪ್ರೀತುನು ಚೆನ್ನಾಗಿ ಆಟ ಆಡ್ದ ಆಮೇಲೆ ನಮ್ಮ ಅಕ್ಕ ಆಟ ಆಡ್ಲೇ ಇಲ್ಲ ಮಾವಿನಕಾಯಿ ತಗೊಂಡು ಬರ್ತಿದ್ದಂಗೆನೆ ಅವಳು ಎಷ್ಟು ಆಸೆ ಅಲ್ಲಮ್ಮ ಈ ಮಾವಿನಕಾಯಿನೇ ತಿನ್ಕೊಂಡಿದ್ ಕಣಮ್ಮ 15 ವರ್ಷ ಹಿಂದೆ ನೆನ್ಸ್ಕೊಂಡ್ಬಿಡು ಸ್ವಲ್ಪ ಏನಾಗಿತ್ತು ನೆನ್ಪಾಯ್ತಾ ಉಪ್ಪಿನಕಾಯ್ದು ಏನಿಲ್ಲ ಬಹಳ ಕತೆಗಳು ನೋಡ್ರಿ ಚೆನ್ನಾಗಿ ಸ್ನಾನ ಮಾಡ್ಕೊಂಡು ಬಟ್ಟೆ ಚೇಂಜ್ ಮಾಡ್ಕೊಂಡು ಹೆಂಗ್ ಕುತ್ಕೊಂಡ್ಬಿಡತ್ತೆ ನಿನ್ನ ಅಜ್ಜಿ ಏನ್ ಯಾವಾಗ ನೋಡಿದ್ರೆ ಬರೀ ಫೋನ ನಿಂದು ಮಾಡೋ ಕೆಲ್ಸ ಇಲ್ಲ ತಿನ್ಸಕ ಮಾವಿನಕಾಯಿ ಅವಳಿಗೆ ಈಗ ಹೆಂಗ ಆಡ್ತಾಳೆ ನೋಡ್ಬೇಕು ಈಗ ಆಗ ಮುಖ ಅವಳು ಏನಾದ್ರು ತಿಂತ ಇದ್ರೆ ಭಾರಿ ಫೀಲ್ ಮಾಡ್ತಾಳೆ ಅದೊಂದು ಖುಷಿ ಏನಾಕೊಳ್ಳಿ ನನಗೆ ಬೇಡಪ್ಪ ಓಕೆ ಬೈಸ್ ಇವಾಗ ಮೀನ್ ತಿನ್ನಕ್ ಹೋಗ್ತಾ ಇದೀವಿ ಏನ್ ಅಲ್ಲಿಂದ ಇಲ್ಲಿವರೆಗೂ ಫುಲ್ ಸ್ಟೋರ್ಗಳೈತೆ ಅಂಗಡಿಗಳೈತೆ ಸರ್ 50 ರೂಪಾಯಿಗೆ ಒಂದು ಮೀನ್ ಕೊಟ್ರೆ ಹಾಕ್ತಿವಿ ಬೇಕಾರೆ ಅಪ್ಪ ನಿಧಾನಕ್ಕೋ ಅಯ್ಯೋ ಯಾವ ಕಾರಣಕ್ಕೂ ಇವನಿಗೆಲ್ಲೋ ಕರ್ಕೊಂಡು ಹೋಗ್ಬೇಡ್ರಿ ಏತ್ಕೊಂಡ್ಬಿಡ್ಬೇಕು ಭಾರಿ ಭಯ ಆಗುತ್ತೆ ಇವ್ರು ಹಂಗೆ ತಿರ್ಸ್ಬಿಡ್ದಂಗ್ ಗುರು ನಾನೇ ಹೇಳಿ ಸಾಕಾಗ್ಬಿಟ್ಟೆ ನಿಧಾನ ಅಂತ ಕೇಳಲ್ಲ ಒಂದು ಮಾತು ಏನ್ ತೆಗಿಬೇಕಮ್ಮ ಇದು ಅಂದ್ರೆ ಏನಮ್ಮ ಅದು ನಿಮ್ಮಮ್ಮನ ಹಿಂಗೆನಾ ಇದು ಅನ್ನೋದು ಗಾಯ್ಸ್ ಇವನಿಗೆ ಕಂಟೆಂಟ್ ಇಲ್ಲ ಇಡೀ ಫುಲ್ಲು ಬರ್ಬೇಕಲ್ಲ ಅಂತಂದು ನನ್ನ ತಮ್ಮನೇ ಹೇಳ್ದಂಗೆ ಕೇಳಿ ಪ್ರೀತು ಬಾರೋ ಇಲ್ಲಿ ಈ ಒಂದು ಎಷ್ಟು ಲಾಸ್ಟ್ ಟೈಮ್ ಯಾವಾಗ ಇಲ್ಲಿ ಬರೋಣ ಅಂದಿದ್ದಲ್ಲ ಯಾವಾಗ ಎಷ್ಟು ತಿಂಗಳಾಯ್ತು 4 ತಿಂಗಳಾಯ್ತಲ್ಲಮ್ಮ 4 ತಿಂಗಳಾಗೋಯ್ತಾ 3 ತಿಂಗಳು ಹೆಚ್ಚು ಕಮ್ಮಿ ಯಾವಾಗ ಬರ್ಬೇಕು ಅನ್ಕೊಂಡಾಗ ತುಂಬಾ ಜನ ಹತ್ರ ಕಾರ್ ಅಡ್ಜಸ್ಟ್ ಮಾಡ್ತಿದ್ವಿ ತುಂಬಾ ಜನ ನಾನ್ ಕೆಲಸ ಮಾಡೋನ ಹತ್ರನೇ ಕೇಳ್ದೆ ಸರ್ ಹತ್ರನೇ ಕೇಳ್ದೆ ಸರ್ ಒಂದೇ ದಿವಸ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಕೇಳ್ದೆ ಕೊಡ್ಲಿಲ್ಲ ಬಟ್ ಅವ್ರ ಹತ್ರ ನಾನು 1 ವರ್ಷ ಕೆಲಸ ಮಾಡಿದೆ ಅವ್ರು ಕೊಡ್ಲಿಲ್ಲ ಫೈನಲಿ ನಮ್ದೇ ಕಾರಲ್ಲಿ ಬಂದಿದ್ದೀನಿ ನಾನು ಅವಾಗ ಒಂದಿಬ್ಬರ ಹತ್ರ ಟ್ರೈ ಮಾಡಿದ್ದೆ ಬಟ್ ಯಾರು ಕಾರ್ ಕೊಟ್ಟಿರಲಿಲ್ಲ ಆಬ್ವಿಯಸ್ಲಿ ಅರ್ಥ ಆಗುತ್ತೆ ಕಾರೆಲ್ಲ ಕೊಡೋಕ್ಕಾಗಲ್ಲ ಬಟ್ ಆದ್ರೂ ಒಂದು ಇರುತ್ತಲ್ವ ಜೊತೆಗಿರೋರು ಫ್ರೆಂಡ್ಸು ಅಂತ ಬಟ್ ಸಿಕ್ಕಿರಲಿಲ್ಲ ಫಸ್ಟ್ ನಾವೇ ಇವಾಗ ನಮ್ಮ ಕಾರಲ್ಲೇ ನಾವು ಬಂದಿದ್ದೀವಿ ಅದೊಂದು ಖುಷಿ ಇದೆ ನನಗೆ ಏನು ಸ್ವೀಟಿ ನಿಂದು ಇವಾಗ ತಿನ್ನು ಬಿಸಿ ಮೀನಿನ ತವಾ ಫ್ರೈ ಬಂದಾಯಿತು ನಮ್ಮಮ್ಮ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿ ಆಯಿತು ಆ ಕಡೆ ಪಾಪು ಬಾಲ ಇಟ್ಕೊಂಡು ಆಟ ಆಡ್ತಾವನೆ
ಅವ್ನು ತಿಂತಾರೆ ಸ್ಟೈಲ್ ಒಳಗ. ಗೈಸ್ ಬಿಸಿ ಬಿಸಿ ಮೀನು. ಯಾಕೆ ಚಟ್ನಿ ಖಾರ ಐತೆ, ಖಾರ ಐತಂತೆ. ಚಟ್ನಿ ಹಾಕು. ಅಮ್ಮ ಲಮಾಣಿಸ್ ಭಾಷೆ ಯಾರಾದ್ರೂ ಈ ವಿಡಿಯೋ ನೋಡ್ತಾ ಇದ್ರೆ ಬಿದ್ದು 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 ನಕ್ಕಿರ. ಯಾಕಪ್ಪ ಇಷ್ಟು ಪ್ರೀತಿಯಿಂದ ಹೇಳ್ತಾ ಇರೋದು? ನಿನ್ನ ಇಷ್ಟ ಇಲ್ಲ, ನೀನ್ ಹೇಳಪ್ಪ. ವಿಡಿಯೋ ಆನಲ್ಲಿ ಇದ್ದಾಗೆ ಒಂದೊಂದಿದ್ದು ನಾನೇನು ಆಯ್ತದ. ನೈಸ್. ಮೇನ್ ಏನು ಗೊತ್ತಾ, ಇಲ್ಲಿರೋ ಜಾಗ ನೋಡ್ಕೊಳ್ಳಿ ಎಷ್ಟು ಚೆನ್ನಾಗಿದೆ. ಓಪನ್ ಖಾಲಿ ಜಾಗ, ಸನ್ಸೆಟ್ ಆಗ್ತಾ ಇದೆ, ಗುಡ್ಡ ಐತೆ, ಅದ್ರ ಸೆಂಟ್ರಲ್ಲಿ ನೀರು ಹೋಗ್ತಾ ಇದೆ. ಈ ಕಡೆ ಟೇಬಲ್ ಇದೆ, ಇಲ್ಲೊಂದು ಹೋಟ್ಲ್ ಇದೆ, ಕೂತ್ಕೊಂಡು ಮೀನು ತಿಂತಾ ಇದೀವಿ. ಮಸ್ತ್ ಇದೆ ಅನ್ಕೊಳ್ಳಿ. ಗೈಸ್ ಪಿಕ್ನಿಕ್ ಎಲ್ಲ ಮುಗಿಸ್ಕೊಂಡು ಬಂದಾಯ್ತು. ಇವಾಗ ಇಲ್ಲಿದ್ದೀವಿ ಅಂದರೆ ಯಾರ್ದೋ ಬಟ್ಟೆ ಅಂಗಡಿಲಿದ್ದೀವಿ, ನಾವೇ ಬಿಸ್ನೆಸ್ ಮಾಡ್ಕೊಂಡು. ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಇನ್ನೊಬ್ರು ಶಾಪಿಗೆ ಬರ್ಬೇಕಾಗತ್ತೆ. ಇವತ್ತು ಹಂಗೆ ಆಗಿರೋದು. ಯಾಕಂದರೆ ಲಾಸ್ಟ್ ಟೈಮ್ ನಾನು ವಾಚ್ ತೊಗೊಂಡಿದ್ದು ಒಂದು ವಿಡಿಯೋ ಹಾಕಿದ್ದಲ್ಲ, ಅದರಲ್ಲಿ ನಮ್ಮ ಅಣ್ಣನ ಮದುವೆ ಅಂತ ಹೇಳಿದ್ದೆ. ಸೊ ಅವ್ರ ಮದುವೆಗೆ ಹೋಗೋಕ್ಕೆ ಬಟ್ಟೆಗಳು ತೊಗೊತಿದ್ದೀವಿ. ಸೊ ನಾನು ಬಂದುಬಿಟ್ಟು ಇಲ್ಲೊಂದು ಕುರ್ತಾ ನೋಡಿದ್ದೀನಿ, ಇಲ್ಲಿದೆ. ಸೊ ಈ ಕುರ್ತಾ ನೋಡಿದ್ದೀನಿ. ನನ್ನ ತಮ್ಮನೂ ಇದೇ ಥರ ಸೇಮ್ ಬೇಕಂತವನೇ. ಯಾಕೆ ಬೈ ಸೇಮ್ ಬೇಕು ಬೈ? ಇಲ್ಲಾಂದರೆ ಬ್ಲೂ ಕೊಟ್ಬಿಡ, ಬ್ಲೂ ತಗೊಂಬಿಡೋ, ಚೆನ್ನಾಗೈತೆ. ಗೈಸ್ ನಮ್ಮ ಮನೇಲಿ ಒಂದು ದೊಡ್ಡ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ಬಿಟ್ಟೈತೆ. ನಮ್ಮಮ್ಮ ಅಳ್ಕೊಂಡು ಕುತ್ಕೊಂಡ್ಬಿಟ್ಟೈತೆ. ಅಮ್ಮ ಅಮ್ಮ ಎಲ್ಲ ಮುಖ ತೋರ್ಸಮ್ಮ, ಅಮ್ಮ ಮುಖ ತೋರ್ಸಮ್ಮ. ಇಲ್ಲಿ ಏನು ರೀಸನ್ ಈಗ ಅಂದರೆ, ನಾವು ಹೋಗಿದ್ವಲ್ಲ ಔಟ್ ಸ್ಟೇಷನ್ಗೆ, ಬರ್ತಾ ನಮ್ಮಮ್ಮ ಪರ್ಸ್ ಬಂದುಬಿಟ್ಟು ಡೋರ್ ಹತ್ರ ಎಲ್ಲ ಸೈಡಿಗೆ ಇಟ್ಬಿಟ್ಟಿತ್ತಂತೆ. ಅದು ಮಿಸ್ ಆಗಿಬಿಟ್ಟೈತೆ. ಕಾರಲ್ಲೂ ಇಲ್ಲ, ನಮ್ಮ ಹತ್ರನೂ ಇಲ್ಲ, ಎಲ್ಲೋ ಉದ್ರೋಗ್ಬಿಟ್ಟೈತೆ. ಕಾರಿಂದನೇ ಉದ್ರೋಗೈತೆ. ಅದು ಹೆಂಗೆ ಉದ್ರೋಗೈತೆ ಏನು ಕತೆನೋ ಗೊತ್ತಿಲ್ಲ. ಅದಕ್ಕೆ ನಮ್ಮ ಅಮ್ಮ ಅಳ್ಕೊಂತ ಕೂತ್ಕೊಂಡೈತೆ. ಅದರಲ್ಲಿ ಸ್ವಲ್ಪ ATM ಮತ್ತೇನಿತ್ತಮ್ಮ ಅಮ್ಮ? ATM ಬಿಟ್ಟರೆ ಡಾಕ್ಯುಮೆಂಟ್ಸ್ ಏನಿತ್ತು ಬೇರೆ? ATM ಇತ್ತು, ಆಧಾರ್ ಕಾರ್ಡು, ಹಾಂ, ದುಡ್ಡಿತ್ತು. ಎಷ್ಟಿತ್ತು ಅಮೌಂಟ್ ಎಷ್ಟು? 5,000 ದುಡ್ಡಿತ್ತು. ಅವನೊಳಗಲ್ಲಿ ಗೈಸ್ ಏನು ಗೊತ್ತಾ, ನಾವು ಚಿಕ್ಕರಿದ್ದಾಗ ಒಂದ್ಸತಿ ನಮ್ಮಮ್ಮ ಇದೇ ಥರ ಚನ್ನಗಿರಿ ಬಸ್ ಸ್ಟ್ಯಾಂಡಲ್ಲಿ ಕಳ್ಕೊಂಡೋಗಿತ್ತು, ಮಿಸ್ ಆಗಿಬಿಟ್ಟಿತ್ತು. ಅವಾಗ ಎಲ್ಲರೂ ಹತ್ತಿದ್ವಿ. ಯಾಕಂದ್ರೆ ಅವಾಗ ಒಂದು 1,000 ರೂಪಾಯಿನೇ ದೊಡ್ಡದು ಕಣಕ. ಅವಾಗ 1,000 ರೂಪಾಯಿನೇ ತುಂಬ ದೊಡ್ಡದು. ಇವಾಗ ಪರಿಸ್ಥಿತಿ ಹೆಂಗೈತೆ ಅಂದ್ರೆ ನನ್ನ ತಮ್ಮ 10,000 ರೂಪಾಯಿ ರಾತ್ರಿ ತಗೊಳ್ಳೋಕೆ ಖರ್ಚು ಮಾಡ್ಕೊಂಡು ಬಂದ್ಬಿಡ್ತಾನೆ, ಹಾಳು ಮಾಡ್ಬಿಡ್ತಾನೆ. ಅದಕ್ಕೆಲ್ಲ ನಮ್ಮಮ್ಮ ಅಳಲ್ಲ. ಇವತ್ತು 5,000 ರೂಪಾಯಿ ಆ ಅಮ್ಮನ ಕೈಯಿಂದ ಕಳೆದೋಗಿರೋದಕ್ಕೆ ಈ ಲೆವೆಲಿಗೆ ಹೇಳ್ತೈತಿ ಇಲ್ಲಿ. ಗೈಸ್ ಕಂಟಿನ್ಯೂ ಅರ್ಧ ಗಂಟೆ ಆಯಿತು ಇದೆಲ್ಲ ವಿಡಿಯೋ ಮಾಡೋದು ಬೇಡ ಇರಲಿ ಅಂತ ಸುಮ್ಮನಿದ್ದೆ. ಅರ್ಧ ಗಂಟೆ ಸುಮ್ಮ ಅಳುತ್ತಾನೆ ಐತೆ ಅಮ್ಮ. ಇಲ್ಲಿ ನೋಡ್ರಲ್ಲಿ ಅಮ್ಮ, ಓವರ್ ಆಯ್ತು ಕಣಮ್ಮ ಇದು. ಈಗ ಹತ್ತು ಬಿಡು, ವಾಪಸ್ ಅದೇ ನಡ್ಕೊಂಡ್ ಬಂದ್ಬಿಡ್ತೈತೆ ನೋಡೋಣ. ಅಷ್ಟು ಸುಮ್ಮನೆ ಏನಕ್ಕೆ ತಲೆನೋವು ಮಾಡ್ಕೊಂತೀಯ? ಯಾವಾಗಲ್ಲ ಇದು 2ನೇ ಸತಿ. ಯಾವಾಗ ಕಳೀತು ಈಗ? ಅವಾಗ ಮೇ ಬಿ ಅವಾಗ ಏನು 10 ವರ್ಷದಲ್ಲಿದ್ದಲ್ಲ ನಾವು, 10 ಇಲ್ಲ ಸ್ವಲ್ಪ ಜಾಸ್ತಿ, ಮೇ ಬಿ 7ನೇ ಕ್ಲಾಸು 5ನೇ ಕ್ಲಾಸ್ ಹಿಂಗಿದ್ವಿ ಅನ್ಸುತ್ತೆ. ಅವಾಗ ನಾವು ಅಮ್ಮ ಕಳ್ಕೊಂಡಿತ್ತು. ಅಲ್ಲಿಂದ ಇವತ್ತು ಕಳ್ಕೊಂಡಿರೋದು ಸುಮಾರು ವರ್ಷ ಆದ್ಮೇಲೆ. ಕಾರಲ್ಲಿ ಇದ್ದಿದ್ದು, ಕಾರಿಂದ ಹೆಂಗ್ ಹೋಯ್ತು ಅಂತ ಗೊತ್ತಾಗ್ತಿಲ್ಲ. ಇರೋ ಬರ ಡೋರ್ ಓಪನ್ ಮಾಡಲ್ವಾ, ಅಲ್ಲಿಟ್ಟಿದ್ದೆ. ವಾಟರ್ ಬಾಟ್ಲಿ ಜಾಗ ಇಡ್ತಾ ಆಯ್ತಾನೆ. ಅಲ್ಲಿಟ್ಟದೆ ಅದೆಯಲ್ಲ, ಅದು ಡುಮ್ಮುಕಿತ್ತು. ಇಷ್ಟಿತ್ತು ಅದು ಪರ್ಸು. ಬಂಗಾರದ ಅಂಗಡಿ ಕೊಡ್ತಾರೆ, ಎಲ್ಲುದ್ರಾಗತ್ತೋ ಗೊತ್ತಿಲ್ಲ, ಎಲ್ಲೋ ಎಗರು ಬಿಟ್ಟೈತೆ ಅದು. ಅದಕ್ಕೆ ನಮ್ಮಮ್ಮ ಅಳ್ಕೊಂತ ಗೊತ್ತಾಗ್ಬಿಟ್ಟೈತೆ. ನಾನು ಅದೇ ಯೋಚನೆ ಮಾಡ್ತಿದ್ದೆ. 1 ಸೆಕೆಂಡಿಗಿರೋ ಖುಷಿ ಇನ್ನೊಂದು ಸೆಕೆಂಡಿಗಲೇ ಇರಲ್ಲಂತೆ. ಅದು ಹಿಂಗೆ ಆಗಿತ್ತು. ಅಲ್ಲಿಗೆ ಹೋಗಿ ಬಂದಿದ್ದಕ್ಕೆ ಏನೋ ಒಂಥರ ಚೆನ್ನಾಗಿತ್ತು ಮೈಂಡು. ಬರ್ತಿದ್ದಂಗೆ ನಮ್ಮ ಅಮ್ಮನ ಆ್ಯಕ್ಚುಲಿ ನೀರಲ್ಲಿ ತುಂಬ ಆಟ ಆಡ್ತಾರೆ, ನೀವು ವಿಡಿಯೋ ನೋಡಿರ್ಬೋದು. ಇವಾಗ ಹಿಂಗೆ ಅಳ್ಕೊಂತ ಕೂತ್ಕೊಂಡ್ಬಿಟ್ಟೈತೆ. 5,000 ಹೋದ್ರು ಬಿಡಮ್ಮ.
ನಮ್ಮಮ್ಮ 10 ರೂಪಾಯಿ ಖರ್ಚು ಮಾಡಲ್ಲ, ತುಂಬ ಉಳಿಸ್ತದಲ್ಲ. 5,000 ರೂಪಾಯಿ ದೊಡ್ಡದೆ, 5,000 ವಾರಗಟ್ಲೆ ದುಡಿಬೇಕು. ಬಟ್ ಆದ್ರೂ ಬಟ್ ಈಗ ಹತ್ರ ಏನು ಸಿಗ್ತತೆ ಅಂತ ಅಷ್ಟೇ. ವಾಪಸ್ ಬಂದ್ಬಿಡುತ್ತಾ? ಐತೆ ಕಾಲು ಕೈಯೆಲ್ಲ ಉಜ್ತೈತೆ, ದುಡ್ಡು ವಾಪಸ್ ಅವ ಬಂತೊಳಮ್ಮ ನಡ್ಕೊಂಡ್ ಬರ್ತೈತಿ ನೀನು ಅಳ್ತಿರೋದಕ್ಕೆ. ಅಳು ಅಳು ಎಷ್ಟು ಹೇಳ್ತೇವೆ. ಆಯ್ತಿಡಿ ತಗಾಡ್ರಪ್ಪ ಅಂದ್ ಬಿಸಾಕ್ಬಿಟ್ರೆ ನಿಮ್ಮ ಅಜ್ಜಿ ಎಲ್ಲೋಡಲ್ಲಿ ನಿಮ್ಮ ಅಜ್ಜಿನೂ ಹೇಳ್ತೈತೆ, ನೀನು ಅಳು ಕುತ್ಕೊಂಡು. ಇವಾಗ ಇಬ್ರು ಕುತ್ಕೊಂಡು ಹೇಳ್ರಿ ಇಲ್ಲಿ. ನೀವು ಟೊಮೊಟೊಗೋಸ್ಕರ ಅಕ್ಕ ಇವಳು ಟೊಮೊಟೊಗೋಸ್ಕರ ಹೇಳ್ತಾಳೆ, ನಿಮ್ಮ ಅಜ್ಜಿ 500 ರೂಪಾಯಿಗೋಸ್ಕರ 5,000 ರೂಪಾಯಿಗೋಸ್ಕರ ಹೇಳ್ತೈತೆ. ಟೊಮೊಟೊ ಕಿತ್ಕೊಂಡಿದ್ದೀನಿ ನಿಮ್ಮ ಅಜ್ಜಿ ಹತ್ರ, ಅದಕ್ಕೆ ಟೊಮೊಟೊ ಹಣ್ಣು ಕೊಡೆ. ಅಯ್ಯೋ ಅವರ್ಲಿ ಗೈಸ್, ಲೇಟೆಸ್ಟ್ ನ್ಯೂಸು. ನಮ್ಮಮ್ಮ ಕಾರ್ ನೋಡ್ತೀನಿ ಅಂತೇಳಿ ಕಾರ್ ತರಿಸ್ತೀನಿ ನನ್ನ ತಮ್ಮನ ಹತ್ರ. ಹುಡುಕಿದ್ವಿ ಗೈಸ್, ಸಿಕ್ಬಿಡ್ತು ನಮ್ಮ ಅಮ್ಮನ ಪರ್ಸು. ತಗೊಳಮ್ಮ, ಈಗ ಹೇಳ್ತೀಯ ಯಾವ್ದೇವ್ರಿಗೆ ಹೋಗಿ ಹಣ್ಣುಕಾಯಿ ಹೊಡೆಸ್ತೆ ಹೇಳಿ. ಏನೈತೆ ನೋಡಿ ಏನೈತಿ. ಇದೊಂದು 2,000, ಎರಡಲ್ಲೋ 5,000 ಐತಂತೆ. ಇದೊಂದು 2,000, ಇದೊಂದು 2,000. ATM ಐತೆ, ಆಧಾರ್ ಕಾರ್ಡ್ ಐತೆ. ಅಷ್ಟೇನಾ? ಬೆಳ್ಳಿನೂ ಅಲ್ಲ, ಎಷ್ಟು ತಲೆ ಅದ್ರಲ್ಲಿ ನಮ್ಮ ಬೆಳ್ಳಿನೂ ಇಟ್ಕೊಂಡ ನೋಡಿ. ಅದ್ರಲ್ಲಿ ಇಟ್ಟತೆ ಹಿಂದೆ ಪಾಪು ಮೇಲೆ ಹೋಚು, ಉದಯ್ ಮೇಲೆ ಹೋಚು. ಡಾಕ್ಯುಮೆಂಟ್ಸ್ ಇದ್ದೀನಿ. ಸರಿ ಆಯ್ತು, ಮನೆಗೆ ಬರೀ ಪಾಪು ಪಾಪ ಕಾರ್ ತರ್ಸಿದಿ ಹೆಂಗ್ ಗೊತ್ತಾದ್ ಬಿಡತ್ತೆ ಕಾಂಬ ಅಂತಂದ್ ಹೇಳಿದ್ವಿ ಅಲ್ವಾ? ಇಲ್ಲಾದ್ರೆ ಅಮ್ಮ ಗೊಳೆ ಈಗ ಯಾಕೆ ಗೋಳ ಒಯ್ಕೊಂಡಿಲ್ಲ ಇಷ್ಟ ತನಕ? ಉದಯ್ ಇಟ್ಟನೆ ಒಳಗಡೆ ಅದಕ್ಕಂತದ ನಾವು ಸರ್ಸಿದೀವಲ್ಲ, ಇದ್ರಾಗ ಐತ್ ನೋಡು ಅಂದ ಅವ್ನು. ಅದಕ್ಕೆ ಹೆಂಗ ಪುಣ್ಯ ಗಿಟ್ಟ ನೋಡಿ ಉದಯ್ ಹೆಸರು ಹೇಳ್ತಾ ಇದ್ದೆ, ಎಲ್ಲಿ ಬಿಸಾಕಿದಾನ ಎಲ್ಲಿ ಕಳ್ದಾಕ ಅಂತಂದ್ ಹೇಳಿ ಸಿಕ್ತು ಗೈಸ್. ನಮಗೆ ಇವಾಗ ಜೀವ ಬಂದಂಗಾಯ್ತು. ಅಷ್ಟೇ.